ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ನನ್ನ ವಿಡಿಯೋ. ಬೈ ದ ವೇ, ಈ ಡ್ರೆಸ್ ನಾನು ತಗೊಂಡಿದ್ದು ಲೋಕಲ್ ಶಾಪಲ್ಲಿ. ಇಫ್ ಯು ಆಲ್ ರಿಮೆಂಬರ್, ನಾನು ಒಂದು ಹಳೆಯ ವ್ಲಾಗಲ್ಲಿ ತೋರಿಸಿದೆ, ಆದರೆ ಯಾವತ್ತೂ ಹಾಕೊಂಡ್ರಲ್ಲ, ಇದೇ ಫಸ್ಟ್ ಟೈಮ್ ಹಾಕೊಳ್ತಾ ಇರೋದು. ಇವತ್ತು ನಾನು ಮೆಹಂದಿ ಫಂಕ್ಷನಿಗೆ ಹೋಗ್ತಾ ಇದ್ದೀನಿ. ನಿಮ್ಗೆಲ್ರಿಗೂ ಗೊತ್ತಿರುತ್ತೆ ಯಾರ್ದು ಅಂತ ಹೇಳಿ. ಆಕ್ಚುಲಿ ಯಾವ ಡ್ರೆಸ್ ಹಾಕೊಂಡು ಹೋಗ್ಬೇಕು ಅಂತ ಗೊತ್ತಿರಲಿಲ್ಲ. ಅಂಡ್ ಅರ್ಪಿನ ಕೇಳಿದಕ್ಕೆ ಚೂಡಿದಾರ್ ಹಾಕೊಂಡು ಹೋಗ್ಬೋದು ಅಂತ ಅಂದ್ಲು. ಅಂಡ್ ನಾನು ಹೊಟ್ಟದ್ದು ಮಾನಸ ಅಕ್ಕನ ಮೆಹಂದಿ ಫಂಕ್ಷನ್ಗೆ. ಯೂಶಲಿ ನಾನು ಇಲ್ಲಿವರೆಗೂ ಯಾರ್ದು ಮೆಹಂದಿ ಅಟೆಂಡ್ ಮಾಡೇ ಇಲ್ಲ. ಫಸ್ಟ್ ಟೈಮ್ ಮಾನಸ ಅಕ್ಕನ ಅಟೆಂಡ್ ಮಾಡ್ತೀನಿ, ಬಿಕಾಸ್ ಐ ಲವ್ ಹರ್. ಅಂದರೆ ನಾವು ಜಾಸ್ತಿ ಮಾತಾಡ್ತಿರ್ಬೋದು, ಬಟ್ ನನಗೆ ಒಂದು ಸಿಸ್ಟರ್ ಬಾಂಡ್ ಇದೆ ಅವ್ರ ಜೊತೆ. ಆ್ಯಂಡ್ ಏನೇ ಇದ್ರು ನಾನು ಶೇರ್ ಮಾಡ್ಕೊತೀನಿ. ಅವ್ರು ಎಷ್ಟು ತಾಳ್ಮೆಯಿಂದ ಕೇಳ್ತಾರೆ ಗೊತ್ತಾ, ಏನಿದ್ರು ಅಷ್ಟೇ. ಸುಷ್ಮಾ ಅಕ್ಕ ಸೀರಿಯಸ್ಲಿ ಶಿ ಇಸ್ ಸೋ ಡ್ಯಾಮ್ ಆ್ಯಕ್ಟಿವ್. ಅಂದರೆ ಓ ಮೈ ಗಾಡ್, ನನ್ಗೆ ಅನ್ಸುತ್ತೆ ಅವಕ್ಕ ಏನು ತಿನ್ಕೊಂಡು ಬರ್ತಾರೆ ಅಂತ ಗೊತ್ತಿಲ್ಲ, ಬಟ್ ಸಖತ್ ಎನರ್ಜೆಟಿಕ್ ಆಗಿರ್ತಾರೆ, ಸೂಪರ್ ಆಗಿರ್ತಾರೆ. ಆ್ಯಂಡ್ ಅಕ್ಕ ವಿಡಿಯೋ ಮಾಡುವಂಥ ಮೊಬೈಲ್ ಕೊಟ್ಟರೆ ಈ ಥರ ಮಾಡಿದ್ದಾರೆ. ನನಗೆ ಏನು ರೆಕಾರ್ಡ್ ಮಾಡಬೇಕು ಅಂತಲೂ ಗೊತ್ತಿಲ್ಲ. ಒಂಥರ ಮಜಾ ಮಾಡಿದ್ದೀವಿ ಆಯಿತಾ, ಒಂಥರ ಚೆನ್ನಾಗಿತ್ತು. ನಾನು ಫಸ್ಟ್ ಟೈಮ್ ಅಲ್ವಾ, ಸೊ ಎಲ್ಲರೂ ನೋಡ್ತಿದ್ದೆ ಎಲ್ಲರೂ ಹೆಂಗಿರ್ತಾರೆ ಏನು ಅಂತ ಅಂದ್ಬಿಟ್ಟು ಗ್ಯಾಪಲ್ಲಿ ಬ್ಲಿಂಕಿಟ್ ಎಲ್ಲ ತರಿಸ್ಕೊಂಡು ತಿಂದ್ವಿ. ಅದಾದಮೇಲೆ ನಾನು ಹೋಗೋಣ ಅಂದ್ಕೊಂಡೆ, ಅಮ್ಮ ಒಂದು ಲೋಟ ಟೀ ಕಾಯಿಸ್ಕೊಟ್ಟು ಟೀ ಕುಡಿದೆ. ಆದಮೇಲೆ ಊಟ ಮಾಡೋವರೆಗೂ ಬಿಟ್ಟಿಲ್ಲ, ಬೇಗ ಮೆಹಂದಿನ ವಾಶ್ ಮಾಡಿಬಿಟ್ಟೆ ಆಯಿತಾ. ಸುಷ್ಮಾಕ ಬಂದ್ಬಿಟ್ಟು ವಿಕ್ಸ್ ಎಲ್ಲ ಹಾಕಿದ್ರೆ ಡಾರ್ಕ್ ಆಗುತ್ತೆ ಅಂತ ವಿಕ್ಸ್ ಎಲ್ಲ ಉಜ್ತಾ ಇದ್ರು. ಸ್ವಲ್ಪ ಫನ್ ಎಲ್ಲ ಮಾಡಿದ್ವಿ. ನೀವು ಆಲ್ರೆಡಿ ಈ ರೀಲ್ಸ್ ಎಲ್ಲ ನೋಡಿರ್ತೀರ. ಆ್ಯಕ್ಚುಲಿ ನಾನು ಏನೇನೋ ಹೇಳಬೇಕು ಅಂತ ಬಂದೆ ಆಯಿತಾ ವಾಯ್ಸ್ ಓವರಲ್ಲಿ, ಬಟ್ ನನ್ನ ಪ್ಲ್ಯಾನೇ ಓಡೋಯ್ತು. ನಂಗೆ ರ್ಯಾಂಡಮ್ ಆಗಿ ಏನು ಅನ್ನಿಸ್ತು ಅದನ್ನು ಹೇಳಿದ್ದೀನಿ. ಆ್ಯಂಡ್ ನಾನು ಮನೆಗೆ ಬರೋಷ್ಟರಲ್ಲಿ ಆಲ್ಮೋಸ್ಟ್ 10 ಗಂಟೆ ಆಗಿತ್ತು. ಸೊ ಇದೇ ಇವತ್ತಿನ ವ್ಲಾಗ್. ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಓಕೆ ಬಾಯ್.